ಇನ್ನೊಂದ್ಸಲಿ ನಾನಂತರೂ ಎಲ್ಲೂ ಬರೋಂಗಿಲ್ಲ. ನನಗಷ್ಟು ಬೇಜಾರಾಗ್ಬಿಟ್ಟೈತಿ. ನಾನೊಂದು ದೊಡ್ಡ ತಪ್ಪು ಮಾಡಿದ್ದೆ ಇವತ್ತಲ್ಲಿ ಹೋಗಿದ್ದೆ. ನಾವು ಒಂದು ಸ್ಥಾನಕ್ಕೆ ಅಂತ ಬರೋ ಮಟನೂ ನಾನು ಎಲ್ಲೂ ಹೋಗಂಗೇ ಇಲ್ಲ ಇನ್ಮೇಲೆ. ಅಲ್ಲ, ನಮ್ಮವ್ವ ಹೇಳ್ತಿದ್ಲು ಅವಮಾನ ಮಾಡ್ತಾರಲೆ ಅಂತೇಳಿ. ಆದರೆ ಇಷ್ಟ್ರ ಮಟ್ಟಿಗೆ ಅಂತ ಗೊತ್ತಿರಲಿಲ್ಲ ಬಿಡು. ಅಲ್ಲ, ತೀರ ಮನುಷ್ಯಂಗೆ ಇಷ್ಟ ಅವಮಾನ ಮಾಡೋದ ಅಂದರೆ ರೊಕ್ಕಿದ್ರೆ ಅಷ್ಟೇ ಮರ್ಯಾದೆ ಕೊಡೋದು, ರೊಕ್ಕಿಲ್ಲ ಅಂದ್ರೆ ಮರ್ಯಾದೆ ಕೊಡಂಗಿಲ್ಲ ಇವರು. ಅಯ್ಯೋ ದೇವ್ರೇ, ಇವತ್ತು ಎಲ್ಲರ ಮುಂದೆ ಹೆಂಗೆ ಮಾತಾಡಿಬಿಟ್ಲ ಹೆಣ್ಮಗಳು. ಹಾಂ, ರೊಕ್ಕಿದ್ದವನು ಹೆಂಡತಿ ಆದ್ರೆ ಮರ್ಯಾದೆ, ಇಲ್ಲಾಂದ್ರೆ ಎಂಥದ್ದು ಇಲ್ಲ. ಇಲ್ಲೇ ಹಿಂಗೆ, ಇನ್ನು ಬೇರೆ ಕಡೆ ಎಲ್ಲ ಹೆಂಗೆ ಏನು, ಇನ್ನೆಲ್ಲರ ಹೊರಗೆ ಹೋಗಿ ನಾನು ಮತ್ತೆ ಇದೇ ರೀತಿ ಅವಮಾನ ಮಾಡಿಸ್ಕೊಂಡ್ರೆ ಇಲ್ಲಪ್ಪ, ನನ್ನ ಕೈಯಲ್ಲಿ ಆಗಂಗಿಲ್ಲ ಬಿಡಿ ಈ ಥರ ಅವಮಾನ ಮಾಡಿಸ್ಕೊಳಕ್ಕೆ. ನಾನು ಹುಟ್ಟಿಸ್ ದೊಡ್ಡ ಮಗಳಾದರೂ ಯಾರೂ ನನಗೆ ಯಾವತ್ತೂ ಹೀಗೆಲ್ಲ ಮಾತಾಡಿದ್ದಿಲ್ಲ. ಅಲ್ಲ, ಯಾವುದೋ ಒಂದು ಕಾಲದಾಗ ಹಂಗಿದ್ರು ಅಂತೇಳಿ ಮೂಲಕ್ಕೆ ಕುಂತು ಎಲ್ಲರೂ ಉಂಡೆ ಎದ್ದೋಗ ಅಂತಾರಲ್ಲ, ಏನು ಹೇಳ್ಬೇಕು ಇದಕ್ಕೆ? ದೇವ್ರೇ, ಎಷ್ಟು ಅವಮಾನಪ್ಪ. ರತಿ, ಏನು ಅಷ್ಟು ಬಡ್ಕೊಂಡೆ ನಿಮಗೆ ಬೇಡ ಅಂತೇಳಿ ಹೋಗುನು ಅಂತ ಒತ್ತಾವತಿ ಹೆಚ್ಚು ಕರ್ಕೊಂಡು ಹೋದ್ರಲ್ಲ, ಆತಲ್ಲ ಅವಮಾನ. ಇದಕ್ಕಿಂತ ಇನ್ನು ಬೇಕನ? ನನಗೆಂಥ ಒಂದು ಮಾನ್ಗೇಡಾತಪ್ಪ. ನನಗೆ ಯಾರೂ ಯಾವತ್ತೂ ಹಿಂಗೆ ಮಾತಾಡಿದ್ದಿಲ್ಲ. ನಾ ಇನ್ನೆಲ್ಲಿಗೂ ಬರಲ್ಲ, ಯಾರ ಮನೆಗೂ ಬರೋಂಗಿಲ್ಲ. ಬೇಜಾರು ಮಾಡ್ಕೋಬೇಡ್ಲಿ. ನಾ ಹೇಳಿದ್ನಲ್ಲ ಹೆಣ್ಮಕ್ಳು ಗುಣನ ಅಂತದು ಅದು ಸರಿ ಇಲ್ಲ ಅಂತೇಳಿ. ನೀ ಆಕಿ ಮಾತಿಗೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತಿ? ಆಕಿ ಸರಿ ಇಲ್ಲ. ಆಕಿ ಹಂಗೆ ಇದ್ದಿದ್ರೆ ಆಕಿ ಚಲೋ ಹೆಣ್ಮಗಳಾದ್ರೆ ಯಾರ ಹಿಂಗೆ ಮಾತಾಡ್ತಾರನ್ನ ಹೇಳಿ ನೀನು ನೋಡೋಣ. ಒಬ್ರಿಗೆ ಅವಮಾನ ಮಾಡ್ಬೇಕಂದ್ರೆ ಅದು ಎಷ್ಟು ಗಡ ಬಾಯಿ ಬಂದತ್ತು ನೋಡೋಕ್ಕಿಗೆ. ಸರಿ ಇಲ್ಲ ಆಕಿ ಹೆಣ್ಮಗಳು. ಏನು ನೀನು ಆಕಿ ಮಾತಿಗೆಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಕರೆನ ನಾನು ದೂರದಿಂದ ನೋಡಾತಿದ್ದೆ. ಅರವಿಂದ್ ಅಣ್ಣರು ಏನೋ ಹೇಳ್ತಾ ಇದ್ರು ಅವ್ರ ಅತ್ತಿಯರಿಗೆ. ನನಗೆ ಅನ್ನಿಸ್ತೈತಿ ನಮಗೆ ಬೈದ್ರಲ್ಲ ಅದೇ ವಿಚಾರ ಅವ್ರಿಗೆ ಏನಾರು ಸಿಟ್ಟು ಬಂದು ಹೆಂಗೆ ಯಾಕಂದ್ರಿ ಅಂತ ಏನಾರು ಕೇಳಿರ್ಬೇಕು. ಹಂಗೆ ಆಗಿರೋದದು. ನಮ್ಗೆ ಏನಾರು ಅಂದ್ರೆ ಬಿಟ್ಬಿಡ್ತಾರನ? ನಾ ಹೇಳಲಿಲ್ಲ, ಹಂಗೆಲ್ಲ ಅಷ್ಟು ಸುಲಭಕ್ಕೆ ಬಿಡಲ್ಲ ಅವರು. ನಂಗೆ ಗೊತ್ತು. ನೀವೆಲ್ಲ ಆಗಿರ್ಬೋದು, ಹೋಗಿರ್ಬೋದು, ಮಾಡಿರ್ಬೋದು ಅಂತ ಕವಿ ಕಟ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ್ರಿ. ಏನಾಗೈತಿ ಅಂತ ನೀವೇ ನೋಡಕ್ಕೆ ಹೋಗಿರನ? ಹೇಳ್ಬಿಟ್ರು ಬೈದಿರ್ಬೋದು, ಆಗಿರ್ಬೋದು ಅಂತೇಳಿ. ಅವ್ರು ಯಾಕೆ ಅವ್ರ ಅತ್ತಿಯರಿಗೆ ಬೈತಾರೆ? ಅವರೆಲ್ಲ ಒಂದೇ, ಎಲ್ಲರೂ ಒಂದೇ. ನೀವು ಹಂಗೆ ತಿಳ್ಕೊಂಡಿರಿ. ಆದರೂ ರೀ, ಸಂಬಂಧಗಳೇ ಆಗಲಿ, ಹೊರಗಿನವರೇ ಆಗಲಿ, ಯಾರೇ ಆಗಲಿ, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಮ್ಗೆ ಎಳ್ಳು ಕಾಳು ಕಿಮ್ಮತ್ತು ಕೊಡಂಗಿಲ್ಲ ರೀ. ರೊಕ್ಕಿರ್ಬೇಕು ನೋಡಿ ಮನುಷ್ಯನ ಕಡೆ, ಅವಾಗ ಸಂಬಂಧಿಕರಾಗಲಿ ಮುಂದೆ ಬಾ ಅಂತಾರೆ ರೀ. ಈಗ ನೀವು ಅದೇನೇನೋ ಫೈನಾನ್ಸ್ ಮಾಡ್ತೇನೆ ಅಂತಿರಲ್ಲ, ಅದನ್ನ ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ಹೆಂಗಕತಿ? ಹೌದಿಲ್ಲ? ದೊಡ್ಡ ಪ್ರಮಾಣದಾಗ ಅಂದರೆ ನಾನು ಹೆಂಗೆ ಮಾಡಲಿ? ನನ್ನ ಹತ್ರ ಅವಾಗೆಲ್ಲ ಸ್ವಲ್ಪ ನಿನ್ನ ಹತ್ರ ನಾಚಿಕೆನೋ ಭಿಕ್ಷೆ ಅದು ಬೇಡ್ತಿದ್ದೆ. ಹಾಗಾಗಿ ನನ್ನ ಹತ್ರ ಹಂಗೆ ಸುಮಾರು ಒಂದು ಅದು ಇದು ರೊಕ್ಕ ಜೋಡಿಸಿಟ್ಕೊಂಡು ಬಡ್ಡಿ ಅಂತಲೇ ಆಗಲಿ, ಬಟ್ ಒಂದು 2 ಲಕ್ಷ ರೂಪಾಯಿ ಕೂಡಿತ್ತು. ಅದ್ರಾಗ ಗಿರ್ಜಕ್ಕರಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದೆ. 1 ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ಇನ್ನೂ ಮಟ್ಟ ಹೊಳ್ಳಿ ಕೊಟ್ಟಿಲ್ಲ. ಅದಕ್ಕೆ ತಿಂಗಳ ಬಡ್ಡಿನೂ ಕೊಡ್ತಾ ಅದಾರ. ನಡಕ್ಕೆ ಕೊಟ್ಟಿರಂಗಿಲ್ಲ. ಮತ್ತು ಈಗಂತರೂ ಅವರು ಕೆಲ್ಸಕ್ಕೆ ಸೇರಾರಲ್ಲ, ಪಗಾರ ಬರ್ತಿದ್ದಂಗೆ ನಂಗೆ ಕೊಟ್ಬಿಡ್ತಾರೆ. ಇನ್ನು ನಾವು ಉಳಿದಿದ್ದು ಅಂತಂದ್ರೆ ಮತ್ತೆ ಯಾರಿಗೆ ಜಯಕ್ಕರಿಗೆ ಒಂದು 30,000 ಏನೋ ಕೊಟ್ಟೀನಿ. ಆಮೇಲೆ ಇವ್ರಿಗೆ ಕಲವಕ್ಕರಿಗೆ ಒಂದು 20 ಕೊಟ್ಟೀನಿ. ಮತ್ತೆ ಯಾರಿಗೆ ಕೊಟ್ಟೀನಿ? ಅದು ಒಂದು ಚೀಟಿಯಾಗಿ ಬರೆದಿಟ್ಟೇನೋ ಮರೆ, ಅವರು ತಿಂಗಳಾಗತ್ಲೆ ಕೊಡ್ತಾರೆ. ಇವರು ಯಾರೋ ಭಯ ಬರ್ತಿಲ್ಲಲ್ಲ, ಲತಕ್ಕರ್, ಅವ್ರಿಗೊಂದು 10-15,000 ರೂಪಾಯಿ ಕೊಟ್ಟೇನಿ. ಯಾರಿಗೆ ಕೊಟ್ಟೇನೆ ಅನ್ನೋದ ನೆನಪು ಹಾರಾಕತ್ತೀರಲ್ಲ ನೀವು? ಹೋಗ್ಲಿ, ಎಷ್ಟು ಪರ್ಸೆಂಟ್ ನಂಗೆ ಕೊಟ್ಟಿರಿ? ಪಾಪ 3 ರೂಪಾಯಿ. ಹುಚ್ಚರ ಅನ್ನೋದು ಇದಕ್ಕೆ ನಿಮ್ಮನ್ನು. ಹೊರಗಡೆ ಹೆಂಗೆ ಬಡ್ಡಿ ನಡೆದಾಗ ಗೊತ್ತು? 5 ರೂಪಾಯಿದಂಗೆ 5-10 ರೂಪಾಯಿ. 10% ಕೊಡ್ತಾರೆ. ಅಟ್ಲೀಸ್ಟ್ 5-6% ಕೊಡ್ತಾರೆ ಗೊತ್ತೇನ? ನೀವು ಗಿರ್ಜಕರಿಗೆ ಬೆಳಗ್ಗೆ ಹೋಗಿ ಹೇಳ್ರಿ, ಇನ್ಮೇಲೆ ನನ್ನ ದುಡ್ಡು ನನಗೆ ವಾಪಸ್ ಕೊಡು, ಇಲ್ಲ ಅಂದ್ರೆ 5% ಅಂತ ಹೇಳ್ರಿ. ಅಂದರೆ ತಿಂಗಳಾಗತ್ತೆ ಲಕ್ಷಕ್ಕೆ 5,000 ರೂಪಾಯಿ ಬಡ್ಡಿ ಬರ್ತೈತಿ. ಏನು ಎದಕ್ಕಾರ ಹೆಲ್ಪ್ ಆಕೈತ್ರಿ? ಅಲ್ಲ 5% ಅಂದ್ರೆ ಅವ್ರಿಗೆ ತ್ರಾಸಾಗಲ್ಲನ? ಅವ್ರಿಗೆ ತ್ರಾಸ ಆಕೈತಿ ಅಂದ್ರೆ ನಮ್ಮ ಪ್ರಾಬ್ಲಮ್ಸ್ ಯಾರು ಅರ್ಥ ಮಾಡ್ಕೋಬೇಕು? ಇವತ್ತು ನೋಡಿದ್ರಲ್ಲಿ ಹೆಂಗೆ ಅವಮಾನ ಮಾಡಿದ್ರು, ಅದೇ ನಮ್ಮ ಕಡೆ ಸ್ವಲ್ಪ ರೊಕ್ಕಿತ್ತಂದ್ರೆ ಯಾರು ಅವಮಾನ ಮಾಡ್ತಾರೆ? ನನ್ನ ಹತ್ರ ಯಾವ ಬಂಗಾರನೂ ಇಲ್ಲ, ಏನೂ ಇಲ್ಲ, ನಾನೇನು ಮಾಡಲಿ? ಈಗ ಅದೆಲ್ಲ ಬೇಡ, ಹೋಗ್ಲಿ. ಇವ್ರಿಗೆ ನಿಮ್ಗೆ ಕೇಳಕ್ಕೆ ಮುಜುಗರ ಆಕೈತೆ? ಬೇಡ. ಇನ್ನು ಹೊಸ್ದಾಗಿ ಕೊಡ್ತಿರಲ್ಲ ಆ ದುಡ್ಡಿಗಾರ 5 ರೂಪಾಯಿ 6 ರೂಪಾಯಿ ಪರ್ಸೆಂಟ್ ನಂಗೆ ಬಡ್ಡಿ ತೊಗೋರಿ. ಏನು ಹೊಸ್ದಾಗಿ ಕೊಡೋದ? ನನ್ನ ಹತ್ರ ರೊಕ್ಕ ಇಲ್ಲಲೇ. ಉಳಿದಿದ್ದು ರೊಕ್ಕ ನಾನೊಂದು ಸ್ವಲ್ಪ ಅಂಗಡಿ ಇದು ಕಿರಾಣಿ ಅಂಗಡಿ ಮಾಡಿಸ್ಕೊಂಡೆ, ಅದಕ್ಕೆ ಅಡ್ವಾನ್ಸ್ ಕೊಟ್ಟೆ. ಹಾಗಾಗಿ ನನ್ನ ಕಡೆ ರೊಕ್ಕ ಇಲ್ಲ ಈಗ. ಮತ್ತು ಯಾರಿಗೆ ಕೊಡಲಿಲ್ಲ ನಾನಾರ ಈಗ? ನನ್ನ ಹತ್ರ 1 ರೂಪಾಯಿ ಇಲ್ಲ. ಹಂಗೂ ಇನ್ನೊಂದು 2 ಲಕ್ಷ ರೂಪಾಯಿ ಇದ್ದರೆ ಯಾರಿಗಾರ ಕೊಡ್ಬೋದಿತ್ತು, ನನ್ನ ಕಡೆ ಇಲ್ಲ. ಸರಿ, ಆಯ್ತು, ಸರಿ, ಇದ್ದಾಗ ಕೊಡು ಅಂತೀರಾ? ರೀ, ನಂದೇ 2 ಲಕ್ಷ ರೂಪಾಯಿ ಅಂತಂದರೆ ನಂದೇ ಅಂತಲ್ಲ, ನಾನು ನಮ್ಮ ಅಪ್ಪನ ಮನೆ ಕಡೆ ಇಸ್ಕೊಂಬರ್ಲಾ? ಏನು ನಿಮ್ಮಪ್ಪನ ಕಡೆ? ಹೋಗು. ನನ್ನ ಗಂಡಗೆ ದುಡಿಯೋ ಯೋಗ್ಯತೆ ಇಲ್ಲ, ತಪ್ಪು ತಿಳ್ಕೊಂಡು ಹೋದ್ಯಾ? ಈಗ ನನಗೆ ಅರಿವಾಗೈತಿ, ನೀವೇ ಕೊಡ್ರಿ ರೊಕ್ಕ, ನಿಮ್ಮತ್ತಲೇ ಭಿಕ್ಷೆ ಬೇಡಕ್ಕೆ ಕಳಿಸ್ತೇನೆ ನನ್ನ ಗಂಡನ ಅಂತ ಹೇಳ್ಬಿಡು. ಇಷ್ಟು ದಿನ ನಾ ಮಾಡ್ತಿದ್ದೆ ಆ ಕೆಲಸ ನೀ ಮಾಡು.
ಯಾಕ್ರಿ ಏನಾತ? ಮತ್ತಿನೇನ್ಲೇ ಮತ್ತಿನೇನು ಹೋಗಿ ನಿಮ್ಮಪ್ಪ ನಿಮ್ಮವ್ವ ನನಗೆ ನೋಡಿದ್ರೆ ದುಡಿ ಹೋಗೈತಿ ಇಲ್ಲ 3 ದಿನ ಬಳಸಲ್ಲ ನನ್ನ ಮಗಳನ್ನ ಕಿತ್ಕೊಂಡು ಓಡ್ ಬರ್ತಾಳೆ ನೋಡಿ ನನ್ನ ಮಗಳು ಅಂತ ಹೇಳ್ಯಾರ. ನಿನ್ನ ಚಲೋ ನೋಡ್ಕೋಬೇಕಂತ ಆದಷ್ಟು ಪ್ರಯತ್ನ ಪಡಾಕತ್ತೀನಿ. ನೀನು ಹೋಗಿ ಅವ್ರಂತೇಳಿ ರೊಕ್ಕ ಇಸ್ಕೊಂಬರ್ತೀನಿ ಅಂತೀನಿ ನನಗೆ. ಅದ್ರಾಗ ಏನು ತಪ್ಪೈತ್ರಿ? ಮಳ್ಯಾಗ ಏನು ಕೊಡ್ಬೇಕಾಗಿತ್ತು ಕೊಟ್ಟಾರನ. ಮಗಳು ನಂದು ಒಡವಿ ಸತಿಗೆ ಅಲ್ಲೇ ಉಳಿದ್ವು. ನಾನು ನನ್ನ ಒಡವಿನಾರು ತೊಗೊಂಬರ್ತೀನಿ ತಡ್ರಿ. ಅವನ್ನೆಲ್ಲ ಬೇಕಾದ್ರೆ ಒತ್ತಿ ಇಟ್ಟಾದ್ರು ನಾವು ಮಾಡೋಣಂತೆ. ನನಗೆ ಯಾಕೆ ಇದು ಯಾವುದು ಇಷ್ಟ ಇಲ್ಲ ನೋಡು. ಬ್ಯಾಡ್ ಅಂತ ಹೇಳಿದ್ರೆ ಕೇಳು. ಅತಿ ಆಸೆ ಚಲೋ ಅಲ್ಲ. ಬಡ್ಡಿ ವ್ಯವಹಾರ ಮಾಡಿ ಯಾ ನನ್ನ ಮಗ ಉದ್ಧಾರ ಆಗ್ಯಾನ. ನೀವು ಹಂಗೆ ತಿಳ್ಕೊಂಡಿರಿ ಬಡ್ಡಿ ವ್ಯವಹಾರ ಮಾಡಿ ಯಾರು ಉದ್ಧಾರ ಆಗಿಲ್ಲ ಅಂತೇಳಿ. ಬಡ್ಡಿ ವ್ಯವಹಾರ ಮಾಡಿ ಉದ್ಧಾರ ಆದವ್ರು ತುಂಬ ಜನ ಅದಾರ. ನೀವು ನನಗೆ ಸುಮ್ಮನೆ ನನಗೆ ವಾದ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಹೇಳಕತ್ತೀನಲ್ಲ, ನನಗೆ ಮನಸ್ಸಿಗೆ ಭಾಳ ಬೇಜಾರಾಗೈತಿ. ಏನು ಅದಕ್ಕೆ ಸರಿ, ಈಗ ನಿಂಗೆ ಬೇಜಾರಾಗೈತಲ್ಲ, ಈ ವಿಚಾರ ಮಾತಾಡೋದು ಬೇಡ. ಸಮಾಧಾನ ಆಗಿರ, ಸಮಾಧಾನ ಮಾಡ್ಕೊ. ಈಗ ನಾ ಒಂದು ಈಟ್ ಹೊರಗೋ ಕೆಲಸ ಐತಿ, ಹೋಗಿ ಬರ್ತೇನೆ. ಏನು ಸಮಾಧಾನ ಮಾಡ್ಕೊ, ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೋಗ್ಬೇಡ. ಏನು ಅಡುಗೆ ಮಾಡೋದು. ನಾನು ಯಾ ಅಡುಗೆನೂ ಮಾಡಂಗಿಲ್ಲ ಅಷ್ಟೇ. ನನಗೆ ಬೇಜಾರಾಗೈತೆ. ನಾ ಯಾ ಅಡುಗೆನೂ ಮಾಡಂಗಿಲ್ಲ. ಹೋಗ್ಲಿ, ಅಡುಗೆ ಮಾಡೋಕ್ಕೋಗ್ಬೇಡ ಆತಾ. ನಾ ಬರೋ ಹೊತ್ತಿನಾಗ ಏನಾರು ತೊಗೊಂಬರ್ತೀನಿ. ರತಿ ಏನು ಹೇಳ್ಬೇಕೀಗೆ? ಅಲ್ಲ ಕಬರಿಗೇಡಿ, ನಿಂತೆಲ್ಲ ಬುದ್ಧಿ ಐತೆ ಇಲ್ಲ ನಿನಗೆ? ಅರವಿಂದ ನಿದ್ರಿಗೆ ಯಾಕೆ ಅದನ್ನು ಹೇಳಿ ನೀನು? ಒತ್ತಿ ಇಟ್ಟೆ ನಮ್ಮ ತಂದಾಳ ಬಂಗಾರ ಅಂತೇಳಿ ಹಾಗೆಲ್ಲ ಮಾತಾಡ್ತಾರನ? ನೀ ದೊಡ್ಡಕ್ಕೆ ಸಣ್ಣಕ್ಕೇನಲ್ಲ. ಅದನ್ನು ಹೇಳಿದ್ರೆ ಅವ್ನ ಮನ್ಸಿಗೆ ಏನು ಅನ್ಕೊಳಂಗಿಲ್ಲ. ನಿನ್ನ ಅದನ್ನು ಹೇಳ್ತಾರನ? ಅವ್ನು ಕೇಳ್ತಾರ ಕರೆ ಹಂಗಂತ ನೀ ಹೇಳ್ಕೊಂತ ಕುಂದ್ರದ? ಅಲ್ಲ ನಮ್ಗೊಂದು ಏನೊಂದು ಉಂಗ್ರ ತರುವಷ್ಟು ನಮಗೆ ದೇವ್ರು ಕೊಟ್ಟಿಲ್ಲ ಅಂತ ತಿಳ್ಕೊಬೇಕ. ಅಲ್ಲ ಅವ್ರೇನು ಹೊರಗಿನಾರಲ್ಲ ಬಿಡು, ನಮ್ಮ ಕಷ್ಟ ಏನು ಅವ್ರಿಗೇನು ಅರಿಲಾರ್ದಲ್ಲ. ಆದರೂ ಇಲ್ಲೋಡಿಲಿ ಮನೆಯಂದು ಒಂದು ಸ್ವಲ್ಪ ಮುಚ್ಚಿಟ್ಕೊಳ್ಳೋದು ಕಲಿ. ಏನು ಹಂಗೆ ಎತ್ತಬೇಕತ್ತ ಬಾಯಿ ಬಂದಂಗೆ ಒದರೋದಲ್ಲ. ಏನು ಹುಡುಗಿ ಅಂತ ಆತಾಗ. ಈಗ ನಾಳೆ ನಿಮ್ಮ ಅಕ್ಕನ ಕುಬಿಸ್ದಾಗ ಒಂದು ತೊಲಿ ಬಂಗಾರ ಕೊಟ್ರ ತಳ್ಯಾಗ ಅಂತ ಮಾಡಿದ್ದೆ. ಈಗ ನಾಳೆ ಅವ್ನು ಮಾಡಿಸ್ಕೊತಾನಂತ ಮಾಡಿಯ. ಬ್ಯಾಡ್ರಿ ಯಾಕಾರ ಅಂತಾನ ಗೊತ್ತನ? ಅದು ಅಲ್ದ ಅವ್ರದ್ದು ಋಣ ನಮ್ಮ ಮೇಲೆ ತೀರ್ಸಿದ್ರು ಮುಗಿಯಂಗಿಲ್ಲ, ಅಷ್ಟೈತಿ. ನಿಮ್ಮ ಅಪ್ಪ ಇವತ್ತು ಎದ್ದು ನಡೆಯಕ್ಕೆ ಕಾರಣ ಎಷ್ಟು ಲಕ್ಷ ರೂಪಾಯಿ ಹೋಗೈತೆ ಗೊತ್ತನ ಅವ್ರದ್ದು ದವಾಖಾನಿಗೆ. ಡಾಕ್ಟ್ರ್ ಮನೆಗೆ ಬಂದು ನೋಡ್ಯಾರ. ನಮ್ಮ ಕೈಲಿ ಅದೆಲ್ಲ ಅಕ್ಕಿತ್ತನ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊ. ಪಾಪ ಅಷ್ಟೆಲ್ಲ ಮಾಡ್ಯಾರ ಅವ್ರು. ಅವ್ರಿಗೆ ನಮ್ಗೆ ಒಂದು ಕೈಲಿ ಒಂದು ತೊಲಿ ಬಂಗಾರ ಕೊಡೋಕ್ಕಾಗಲಿಲ್ಲಲ್ಲ, ಹಳ್ಯಾನ ಮರ್ಯಾದೆ ಮಾಡೋಕ್ಕಾಗಲಿಲ್ಲ ಅಂತೇಳಿ ನಿಮ್ಮ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದ. ಅದಕ್ಕೆ ಹಂಗೆ ಆಯ್ತು ರೀ, ಇದ್ದಿದ್ದು ಬಂಗಾರ ಒತ್ತಿ ಇಟ್ಟೆ ಹಿಂಗೆ ಮಾಡಿರಿ ಅಂತ ಹೇಳಿ ನಾನೇ ಹೇಳಿ ಎಲ್ಲ ಇದು ಮಾಡಿಸಿದ್ದೆ. ನೀನು ನೋಡಿದರೆ ಹೇಳ್ಬಿಟ್ಟು ನಾಳೆ ಬೇಡ ಅಂತಾರವ್ರು. ಏನು ಹುಡುಗವ ಅಂತ ಆತಾಗ. ಇಲ್ಲೋಡ, ಇನ್ನೊಮ್ಮೆ ಯಾರೇ ಏನೇ ಕೇಳಿ ನಮ್ಮದು ಏನೇ ಒಂದು ತೊಂದರೆ ಇದ್ದರೂ ಅದನ್ನು ಬಾಯಿ ಬಿಡಬಾರ್ದು. ಏನು ಆಯ್ತವ, ನಾನೇನು ಬೇಕಂತ ಹೇಳಿದ್ನೇನು. ನಮ್ಮ ಮಾವ ಏನೋ ಭಾಳ ಕೇಳಕತ್ರಲ್ಲ, ಇದೆಲ್ಲ ತರಕ್ಕೆ ಕರ್ಕಡೆ ರೊಕ್ಕಿತ್ತನ ಹಂಗೆ ಹಿಂಗೆ ನನಗೆಲ್ಲ ಗೊತ್ತೈತು ಹೇಳು ಅಂತೀಯ ಒಂಥರ. ಎಲ್ಲ ಗೊತ್ತೇನ ಅನ್ನೋ ರೀತಿ ಒಳಗೆ ಕೇಳಿದ್ರೆ ಅದಕ್ಕೆ ಹಿಂಗೆ ಅಂತ ಹೇಳಿದೆ ಅಷ್ಟೇ. ಆಯಿತು, ಇನ್ನೊಮ್ಮೆ ಹೇಳಲ್ಲ. ಅಲ್ಲ ಇವು ಎತ್ತಾಗ ಹೋದ್ವು ಅಂತ ನಾನು ಅಲ್ಲಿ ಕಾರ್ಯ ಮುಗಿಸ್ಕೊಂಡು ಬಂದಾವು 2 ಪಾಣಿ ಸೇರ್ಕೊಂಡು ನಿಂತಾವಲ್ಲ. ಅಯ್ಯೇ ನಿಮ್ಮ ಪಿಡಗ್ ಹಾಯ್ಲಿ. ಅಲ್ಲ ನಾನು ಅಲ್ಲಿ ಹೊರಗೆ ನಿಂತು ಹಾದಿ ಕಾಯಕತ್ತೀನಿ. ಏನಾರು ಕೇಳ್ತಾರಂಗಾರ ಹೆಂಗಾತ್ ಕಾರ್ಯ ಚಲೋ ಆತನ ಏನು ಹೆಸರಿಟ್ರು ಅಂತಂದ್ರೆ 2 ಬಂದು ಕೊನೆಗೆ ಸೇರ್ಕೊಂಡು ನಿಂತಿರಲ್ಲ. ಯಾಕೆ ಏನಾರು ಕೇಳ್ತೇನೆ ಅಂತೇಳೇನ? ಹೇಳ ಏನಾತ? ಚಲೋ ನಡೀತಾನ ಫಂಕ್ಷನ್? ಅತ್ತೇರ ಮಸ್ತಾದ ಫಂಕ್ಷನ್, ಭಾರಿ ಚಂದ ಮಾಡಿದ್ರೆ. ಏನು ಡೆಕೋರೇಷನ್ ಅಂತೀರಿ, ಏನು ಅರೇಂಜ್ಮೆಂಟ್ ಅಂತೀರಿ? ಓಯೋ ನೋಡಿದ್ರೆ 2 ಕಣ್ಣು ಸಾಲದು. ಭಾರಿ ಚಂದ ಮಾಡಿದ್ರು ಬಿಡ್ರಿ. ಏನ ಹುಣ್ಣಾಗಿದ್ವಾ? ಯಾರಿಗೆ? ಕೂಸಿಗೆ? ಯಾರು ಮುಟ್ಟು ಮೈಲಿಗೆ ನೋಡ್ಲಾರ್ದ ಬಂದು ಖುಷಿನ ಮುಟ್ಟಿದ್ರೆ ಏನಾಗ್ತಾಗ? ಈ ಹೊತ್ತಿಗೆ ಆಗ್ಬೇಕಾದ್ರೆ ನಮ್ಮ ಪಾರ್ವತಿ ಒಟ್ಟಿಲ್ಲದಾಳ. ನಾಕಿ ಅನ್ನೋ ಬಿಡು ಅದು ತಾಯಿ. ಮತ್ತೆ ಯಾರು ಆ ಮನೆಯಿಂದ ಅಶ್ವಿನಿ ಐತಲ್ಲ, ಅದೇನಾರು ಮುಟ್ತಾ ಏನೋ ಮುಟ್ಟು ಮೈಲಿಗೆ ಆದಾಗತ್ತಾಗ. ಮಕ್ಕಳನ್ನ ಹಂಗೆ ಎತ್ತಬೇಕತ್ತಿದ್ದು ಮಾಡಬಾರ್ದು. ಅಯ್ಯೇ ಕಿವಿಗೆ ಹಾಕೊಳ್ಳೋ ಮಷಿನ್ ಹಾಕೊಂಬಂದಿಲ್ಲವ. ಮತ್ತೆ ಮಕ್ಳಿಗೆ ಹಂಗಾದ್ರೆ ಮನ್ಸಿಗೆ ನೋವು ಆಗ್ಲಾರ್ದಂಗೆ ಇರ್ತತೇನ? ಬೆಂಡ್ಲಿ ಮಕ್ಳಿಗೆ ಏನಾರಾದ್ರೆ ಮನ್ಸಿಗೆ ನೋವು ಮಾಡ್ಕೊಂತಾರ ಅಲ್ರಿ ಅತ್ತಿಯರ. ಈಗ ಫಂಕ್ಷನ್ ಚಲೋ ಆಯ್ತು, ನೀವು ಮೊದಲು ಕಿವಿಗೆ ಹಾಕೊಳ್ಳೋ ಮಷಿನ್ ಹಾಕೋ ಹೋಗ್ರಿ. ಹಂಗ ಬಂದಿರಲ್ಲ ಯಾರು ಅವ್ರಂದ್ರ? ನೀ ಅನ್ಬೇಕು ಬೇಡ, ಹಂಗ ಬಂದಿಲ್ಲ ನಾವು ಉಂಗ್ರ ತಂದೇವ ಅಂತೇಳಿ ಹಂಗ ಬಂದಿರಲ್ಲ ಅಂದ್ರ ಅವೇಂತ ಮಾನ್ಗಿಡಿ ಅದಾವ. ಪಾಟೀಲ್ ಅಂತೂ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಪಾರವ್ ನನಗೆ ಗೊತ್ತೈತೆ ಅಕ್ಕಿ ನಂಗೆ ಅನ್ನಂಗಿಲ್ಲ. ಅಕ್ಕಮಲ್ಲಿ ಅಂದ್ಲನ ಜುಟ್ಟು ಹಾರಿಸ್ಕೊಂತ ಓಡಿ ಬಂದು ಊರು ಬೆಂಡ್ಲಿ ಹೇಳ್ಬೇಕು ಬೇಡಿನ ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ತಂದೇನೆ ಹಾಡಿಬಿಟ್ಟಿ ಅಂತೇಳಿ. ನಾನಾಗಿದ್ರೆ ಕಣ್ಣಾಗ ತುರುಕಿ ಬಿಡ್ತಿದ್ದೆ. ಆ ಕಡೆ ಒಂದು ಕಣ್ಣು ಕಾಡ್ಲಾರ್ದಂಗತ್ತಾಗ ಆ ಗುಡ್ಡಿ ಹೊರಗೆ ಬರುವಂಗತ್ತಾಗ ಊರು ಹಾಡಿಬಿಟ್ಟು ಯಾರು ಏನು ತರ್ತಾರ ಅಂತ ಕಾಯ್ಕೊಂತ ನಿಂತಿರ್ತಾಳೆ ಊರು ಬೆಂಡ್ಲಿ. ಮನಿನು ಅನ್ನೊಂದು ಕುಬ್ಸಕ್ಕೆ ಸೀರೆ ಕೊಟ್ಟಿದ್ದಿಲ್ಲ, ಅದನ್ನ ಬಿಚ್ಚಿ ಹರ್ಕೊಂಡು ನೋಡಾಕತ್ತಿದ್ಲು. ಒಟ್ಟು ಯಾರು ಏನು ತರ್ತಾರ ಅನ್ನೋದ್ರ ಮ್ಯಾಗ ಕಣ್ಣ ಬೆಂಡ್ಲಿದತ್ತಾಗ. ಹಂಗಂದ್ಲನಕ್ಕಿ ಹಂಗೆ ಬಂದಿರಲ್ಲ ಅಂತೇಳಿ ನಾನು ಬರಬೇಕಿತ್ತು ಊರು ಹಾಡಿಬಿಟ್ಟಿಗೆ ಮಾಡ್ತಿದ್ದೇಕಿನ. ಹಿಂದಿನ ಜುಟ್ಟ ಹಿಡಿದ್ರೆ ಎಲ್ಲಡೆ ನೆಲಕ್ಕೆ ಬಡಿತಿದ್ದೇಕಿನ್ನ. ಇಲ್ಲ ನನ್ನ ಕೈಲಾಗಲ್ಲ ಬಿಡಿ ಹೇಳಕ್ಕೆ. ಆಗಲ್ಲ ಅಂದ್ರೆ ಹೇಳ್ಬೇಕು, ಹೇಳಕ್ಕಾಗ್ಲಿಲ್ಲ ಅಂದ್ರೆ ಮತ್ತೆ ಕೊಟ್ಟೆ ಇಲ್ಲ ಆಯರ ಏನು ಹಂಗ ತಗೊಂಬಂದಿ ಒಳ್ಳೆ. ಅಯ್ಯೋ ಅತ್ತೇರ ಮಾಡೇನಿ ಅದಲ್ಲ. ಹೇಳ ಅಲ್ಲೇ ಕುಂತೀರ ಅಂದಿಗತೆ. ಯಮ್ಮ ಕಿವಿಗೆ ಹಾಕೊಳ್ಳೋ ಮಷಿನ್ ಎಲ್ಲಿಟ್ಟಿ? ನಿನ್ನ ಬೆಂಕಿ ಹತ್ತಾಗತ್ತಾಗ ಕಿವಿಗೆ ಹಾಕೊಳ್ಳೋ ಮಷಿನ ಅದು ನೀರಾಗ ಬಿತ್ತು. ಕೇಳುವಲ್ತು. ನಾನು ಹಾಕೊಂಡು ನೋಡಿದೆ, ಏನು ಸುದ್ದಿಲ್ಲ ಸುಖಾಗಿಲ್ಲ ತಗ. ಕೆಟ್ಟತಿ ಪಾಪ ಕಂಡಾಬಿಟ್ಟು ರೊಕ್ಕ ಬಡತ್ ತಂದಿದ್ಲು.
ನನ್ನ ಮೊಮ್ಮಗ ಸೇರಿ ಈಗ ನೋಡಿದ್ರೆ ಕಿವಿ ಹಾಕೊಳ್ಳೋ ಮಷಿನ್ ನೀರಾಗಿ ಬಿದ್ದೈತಿ. ಏನು ಮಾಡಲಿ? ಅನು ಹಾಲು ಕುಡ್ಸಾತೀನ? ಬಾರ ಪಾರ್ವತಿ ಕುಂದ್ರ ಬಾ. ಯಾಕನೋ ಒಂಥರ ಏನೋ ಬೇಜಾರ್ನಾಗದಿ? ಬೇಜಾರೇನಿಲ್ಲವ, ಸುಸ್ತದಂಗೆ ಆಗ್ಬಿಟ್ಟತಿ. ಇವತ್ತು ಫಂಕ್ಷನ್ ಅಲ್ಲ ಮುಗಿಸಿ ಯಾಕೋ ಭಾಳ ಸುಸ್ತದಂಗೆ ಆಗ್ಬಿಟ್ಟತಿ. ನಿಂತು ಒಂಥರ ಸುಮ್ಮನೆ ಮನೆಗೆ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅನಿಸ್ತೈತಿ. ಭಾಳ ಮಂದಿ ಬಂದುಬಿಟ್ರಲ್ಲ, ಅಯ್ಯೋ ಸುಸ್ತು. ಹೌದನ? ಊಟಕ್ಕೆ ಅದೇ ಅತ್ತಿಯರಂದ್ರೆ ಅಮ್ಮ ಸಜ್ಕ ಮಾಡ ಅಂತಂದ್ರೆ ಅದಕ್ಕೆ ತಡೆಯಂಗಾರ ನೀನು ಕೇಳಿ ಹೋಗೋಣ. ಸಜ್ಕ ತಿಂತೀಯ ಏನು ಬಿಸಿ ಚಪಾತಿ ತಿಂತೀಯ ಕೇಳೋಗೋಣ ಅಂತ ಬಂದೆ. ಸಜ್ಕ ಮಾಡಿಬಿಡು, ಚಪಾತಿ ತಿನ್ನುವಷ್ಟು ಮೂಡಿಲ್ಲ. ಸ್ವಲ್ಪ ಸಜ್ಕ ಕುಡಿದು ಬಿಸಿ ಅನ್ನ ತುಪ್ಪ ಊಟ ಮಾಡಿ ಮಕ್ಕೋತೀನಿ. ಹೇಳ್ಬೇಕಂದ್ರೆ ಫಂಕ್ಷನ್ನೇ ತಿಂದಿದ್ದ ಕರಗಿಲ್ಲ, ಹೊಟ್ಟೆ ಫುಲ್ ಇದ್ದಂಗೆ ಐತಿ. ಆದರೆ ಏನು ಮಾಡ್ಬೇಕು ಮತ್ತು ರಾತ್ರಿ ಹೊಟ್ಟೆ ಸಿಗ್ತೈತವ ನನಗೆ. ಪಾಪು ಹಾಲು ಕುಡಿತಿತ್ತಲ್ಲ ಅದಕ್ಕೇನಾರ ಹಂಗೆ ಹೊಟ್ಟೆ ಶಿವಕತೆ ಏನ ಇದ್ರೂ ಇರ್ಬೋದು. ಪಾರ್ವತಿ ಇಲ್ಲ ಕುಂತೀಯ? ಹಾಂ ಅದು ನಾನು ಕುಂದ್ರಂದ್ಲ ಕುಂತ ಬಿಟ್ಟೆ. ಆಕಿ ಸಜ್ಕ ತಿಂತಾಳಂತ ಮಾಡಿಕೊಡ್ತೀನಿ. ಹುಷಾರಿ, ಅಡುಗೆ ಮನ್ಯಾಗ ಸ್ವಲ್ಪ ಸೌಕಾಶ ಅಡ್ಡಾಡ, ನೀರು ಪಾರು ಬಿದ್ದಿರ್ತಾವೇನ? ಹ್ಞೂ ಅಂದಂಗೆ ಆಕಿ ಮೀನಾಕ್ಷಿ ಅಂತ ಅನ್ಕೊಟ್ಲ. ಏನಿಲ್ಲ, ಡ್ರೆಸ್ ತೊಗೊಂಬಂದಿದ್ರೆ, ಆಮೇಲೆ ಬೆಳ್ಳಿ ಕಾಲ್ ಚೈನ ಕುಸಿಗೆ ತೊಗೊಂಬಂದಿದ್ರೆ. ಹೌದನಾ? ಚಲೋ ಆಗ್ಬಿಡ, ಹೋಗಲಿ ಏನಾರ ತರಲಿ, ಒಟ್ಟು ಬಂದು ಹೋದ್ರಲ್ಲ ಖುಷಿ ಖುಷಿಲಿ ಅಷ್ಟ ಸಾಕು. ನಿಮ್ಮ ಅತ್ತಿದ ಮುಗ್ದಂಗೆ ಆತ ಸಂತಿ. ಇವತ್ತಿಂದ ನಾನು ನೋಡ್ಕೋಬೇಕಾತ. ಅಲ್ಲ ಆಕಿ ಇದ್ದಾರ ನೋಡ್ಕೊಳ್ಳೋದು ಏನೈತೆ ಬಿಡು. ನಾವು ಅಡುಗೆ ಏನೇನು ಬೇಕೆಲ್ಲ ರುಚಿ ರುಚಿಯಾಗಿ ಮಾಡಿ ಹಾಕ್ತಿದ್ವಿ. ನೀ ತಿಂತಿ ಅಂದಿದ್ದೆ, ನಾನು ಏನು ತಿಂದಿದ್ದೆ ನಿನ್ನ ಹೋಟೆಲಿದ್ದಾಗ ಸ್ವಲ್ಪ ನೆನ್ಪಿಟ್ಕೊಂಡು ಅದನ್ನ ಮಾಡಿಕೊಡ್ತಿದ್ದೆ. ಅರ್ಬಿ ಬಿಡು, ನೀನು ಒಗ್ಯಾಕೆ ಒಂದು ಆಳು ಹಚ್ಚೇವಿ, ಆಕಿ ಬಂದೆಲ್ಲ ಒಗೆದು ಹಾಕ್ತಾಳೆ. ಕೂಸಿನ ಅರ್ಬಿನೂ ಅಷ್ಟೇ, ಡೇಟೆಲ್ಲ ಹಾಕಿ ಅದು ಏನೇನು ಹಾಕಿನ ತೊಳೆದು ಹಾಕಿಬಿಡ್ತಾಳೆ. ನೋಡ್ಕೊಳಕ್ಕೆ ಅನ್ನಕರ ಏನು ಹೌದಿಲ್ಲ. ಕಾಸುಗಳದು ಇನ್ನೂ ಒಂದು ತಿಂಗಳಾದ್ರೆ ಅದು ಮುಗಿತೈತಿ, ಹೌದಿಲ್ಲ? ಹೋಗ್ಲಿ ಬಿಡು, ಏನು ಮಾಡೋದೈತಿ. ಅತ್ತಿ ಮಾತಾಡ್ತಿದ್ದಿದ್ದು ಹಂಗಿದ್ದು ಬಿಡವ. ನನಗಂತೂ ಸುಮಾರು ಇರಿಟೇಟ್ ಆಕಿತ್ತು ಗೊತ್ತೇನೆ. ಆದರೆ ಎಷ್ಟೋ ಸಲ ನಾನೇ ಬಾಯಿ ಬಿಟ್ಟು ಹೇಳೇ ಬಿಡ್ಲೇನ, ಅತ್ತಿಯೇ ನೀ ಸುಮ್ಮನೆ ಊರಿಗೆ ಹೋಗು, ನಾವು ನೋಡ್ಕೊತೀವಿ, ನಮ್ಮ ಆರೋಗ್ಯ ಅನ್ಲೇನ ಅನ್ನಷ್ಟು ರೋಷ್ ಹೋಗಿತ್ತು. ಆದರೆ ಏನು ಮಾಡ್ತೀವಿ ಹೇಳಿ, ಹಂಗೆ ಹೇಳೋಕ್ಕಾಗಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೆ ಅಷ್ಟೆ. ಇವತ್ತು ನಿಮ್ಮ ಅರವಿಂದ ಯಾಕೋ ಏನಮ್ಮ ಎಂಥ ಬಾಯಿ ಮಾಡಿ ಬೇದ. ಏನು ಇವತ್ತು ಹೋಗೇ ಬಿಡ ನೀ ಇಲ್ಲಿಂದ ಅನ್ನೋ ಅರ್ಥಕ್ಕೆ ಬೇದ. ಆಕಿನೂ ಕಿತ್ಕೊಂಡು ಹೋಗೇ ಬಿಟ್ಲು ಬಿಡ. ಸುಮಾರು ಸಿಟ್ಟು ಬಂತಕ್ಕಿಗೆ, ಕಂಡಪಟ್ಟಿ ಸಿಟ್ಟು ಬಂದು ಗಡವ ಕಿತ್ಕೊಂಡು ಎದ್ದ ಬಿಟ್ಲು. ಅಕ್ಕ ನಿಂದಿರಲೇ ಇಲ್ಲ. ಹೋಗ್ಲಿ ಬಿಡವ ಆತದ, ಏನು ಮಾಡಬೇಕು. ನಾನೇ ಎಷ್ಟೋ ಸಲ ಹೇಳೇನಿ ಹಂಗೆಲ್ಲ ಮಾತಾಡಬೇಡ್ರಿ, ಬಿರ್ಸಾಗಿ ಒಬ್ಬರ ಮನ್ಸಿಗೆ ನೋವು ಹಾಕವು ಅಂತೇಳಿ. ಮತ್ತು ತಂದೆ ತಾವು ಮಾತಾಡೋದಂದ್ರೆ ಯಾರು ಸುಮ್ಮನೆ ಇರ್ತಾರೆ, ಹೌದಿಲ್ಲ? ಅವನು ಹೆಂಡತಿ ಪರವಾಗಿ ನಿಂದಿರಲೇಬೇಕಾ, ಹೌದಿಲ್ಲ? ಅವ ಅದು ಹೋಗ್ಲಿ ಬಿಡ. ಅವ ನನಗೆ ಬಿಗ್ ಬಾಸ್ ನೋಡೋದೈತಿ, ನನ್ನ ಫೋನ್ ಚಾರ್ಜ್ ಹಾಕಿದ್ದೆ, ತಂದು ಕೊಡು. ಇದಕ್ಕೆ ಕೂತ್ಕೊಂಡು ಬಿಗ್ ಬಾಸ್ ನೋಡಿದ್ನಿ, ಅದನ್ನು ನೋಡಿದ್ನಿ, ಇದನ್ನು ನೋಡಿದ್ನಿ, ಬಿಡು ಒಟ್ಟೆ ಏನಾಗಲ್ಲ. ಸುಮ್ಮನೆ ನೀನು ಓಟ್ ಮಾಡ್ಬೇಕು. ನಾನು ಓಟ್ ಮಾಡೋದು ಹೋಗ್ಲಿ, ಆಮೇಲೆ ಬಿಗ್ ಬಾಸ್ ನೋಡ್ಬೇಕವ, ಮಸ್ತ್ ಐತಿ, ಭಾರಿ ಇಂಟ್ರೆಸ್ಟ್ ಐತಿ. ಇಷ್ಟು ದಿನ ನೋಡಿ ಈಗ ಒಂದು ವಾರಕ್ಕೆ ನೋಡ್ಬೇಡ ಅಂತೀಯೇನ? ಹೋಗ್ಬೇವ, ನಾನು ನೋಡ್ಬೇಕು. ತಂದು ಕೊಡ್ತೇನೆ ತಗೋ, ನೋಡವಂತಿ. ಈಗ ಒಂದಿಟ್ಟು ಖುಷಿಗೆ ನೆಮ್ಮದಿಯಾಗಿ ಹಾಲು ಕುಡ್ಸು. ಮಕ್ಕೊಂತ ಏನು ಎಚ್ಚರ ಐತಿ? ಎಚ್ಚರದಾಳ, ಕುಡಿತಾ ಇದ್ದಾಳೆ ಹಾಲು. ಕುಡಿದ್ಲಂದ್ರೆ ಅಲ್ಲೇ ಮಕ್ಕೊಂಡ್ಲಂದ್ರೆ ಮನೆಗೆ ಸೇಬಿಡ್ತೀನಿ. ನೀನು ಒಂದಿಟ್ಟು ಮಕ್ಕು, ಬೆಳಗ್ಗಿಂದ ನೀನು ಸಾಕಾಗೈತೆ ಪಾಪ. ಅದು ಪಾರ್ವತಿಗೂ ಸಾಕಾಗಿರ್ಬೇಕು, ಅದು ಹೋಟೆಲಿದ್ದ ಹೆಣ್ಮಗಳು ಪಾಪ, ಆದರೂ ಮಾಡ್ತಾ ಇದ್ದಾಳೆ. ನಾನು ಒಂದಿಟ್ಟು ಹೋಗಿ ಮಾಕಿನ ಬಿಡಿಸಿ ಒಂದಿಟ್ಟು ಹೋಗಿ ಮಕ್ಕು ಅಂತೇಳಿ ನಾನು ಮಾಡ್ತೀನಿ. ಪಾಪ ಎಷ್ಟಂತ ನಿಲ್ಬೇಕಕ್ಕೆ ಆದರೂ. ಆತವ ಹಂಗೆ ಮಾಡು. ಬಿಗ್ ಬಾಸ್